Hello friends, myself Ulas, I am student of ICCA. Today in this video we will discuss about the loops. Okay, first ನಾವು loops ಅಂದ್ರೆ ಏನು ನೋಡೋಣ. In C ನಾವು C ನಲ್ಲಿ ಯಾವ ತರ ಇದು ಮಾಡ್ತೀವಿ ಅಂತ ನೋಡೋಣ. In C programming the while loop and do while loop are both used to require the repeated execution of a block of code based on the condition. ಯಾವ ತರ ಅಂದ್ರೆ ಈ ಸಿ ಪ್ರೋಗ್ರಾಮಿಂಗ್ ನಲ್ಲಿ ವೈಲ್ ಲೂಪ್ ಆಗಿರ್ಬೋದು ಡೂ ವೈಲ್ ಲೂಪ್ ಆಗಿರ್ಬೋದು ಎರಡನ್ನೂ ಸಹ ರಿಪೀಟೆಡ್ ಎಕ್ಸಿಕ್ಯೂಷನ್ ನಾವ್ ಯಾವಾಗ ನಾವು ಎಕ್ಸಿಕ್ಯೂಟ್ ಮಾಡ್ತಿರೋ ಕೋಡ್ ರಿಪೀಟೆಡ್ ಆಗಿರುತ್ತೋ ಆವಾಗ ಇವೆರಡು ವೈಲ್ ಮತ್ತು ಡೂ ವೈಲ್ ಲೂಪ್ ನ ಯೂಸ್ ಮಾಡ್ಕೊಂತೀವಿ ಬೇಸ್ಡ್ ಆನ್ ಕಂಡೀಷನ್ ಏನ್ ಕಂಡೀಷನ್ ಇರುತ್ತೋ ಆ ಕಂಡೀಷನ್ ಬೇಸ್ ಆಗಿ ಉಪಯೋಗ ಮಾಡ್ಕೊಂತೀವಿ. ಓಕೆ, ಫಸ್ಟ್ ನಾವು ವೈಲ್ ಲೂಪ್ ನೋಡೋದಾದ್ರೆ the while loop in C checks the condition before executing the code block. Okay, if the condition is true and block of code will execute and it will require repeat the as long as the condition remains true. ಇವಾಗ ಏನಂದ್ರೆ ಫಸ್ಟ್ ವೈಲ್ ಲೂಪ್ ಬಂದು ಚೆಕ್ ಮಾಡುತ್ತೆ ಕಂಡೀಷನ್ ಏನಿದೆ ಅಂತ. ನೆಕ್ಸ್ಟ್ ಅದಾದ ನಂತರ ಬಿಫೋರ್ ಎಕ್ಸಿಕ್ಯೂಟಿಂಗ್ ದಿ ಕೋಡ್ ಬ್ಲಾಕ್ ನ ಎಕ್ಸಿಕ್ಯೂಟ್ ಮಾಡುತ್ತೆ ನಾವು ಹಾಕಿರೋ ಕಂಡೀಷನ್. ಇಫ್ ದಿ ಕಂಡೀಷನ್ ಇಸ್ ಟ್ರೂ ಆಗಿದ್ರೆ ದಿ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ ಅಂಡ್ ರಿಪೀಟ್ ಆಸ್ ಅಲಾಂಗ್ ಅದು ರಿಪೀಟ್ ಆಗ್ತಾನೆ ಇರುತ್ತೆ. ಅದು ಎಷ್ಟು ಟೈಮ್ ರಿಪೀಟ್ ಆಗ್ಬೇಕು ಅಂತ ನಮಗೆ ಗೊತ್ತಿರಲ್ಲ ವೈಲ್ ಲೂಪ್ ನಲ್ಲಿ. ಅದು ನಾವ್ ಎಷ್ಟು ಇದನ್ನ ಹಾಕಿರ್ತೀವೋ ಅಷ್ಟು ತನಕ ಅದು ಅದ್ರ ಪಾಡಿಗೆ ಅದು ರಿಪೀಟೆಡ್ ಆಗ್ತಾನೆ ಇರುತ್ತೆ ಟ್ರೂ ಆಗಿ ಬರೋ ತನಕ. ಓಕೆ, ಸಪೋಸ್ ಈಗ ಇದಕ್ಕೆ ಒಂದು ಚಿಕ್ಕದಾಗಿರೋ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 4 5ಕ್ಕಿಂತ ಚಿಕ್ಕದು. ಓಕೆ, 4 5ಕ್ಕಿಂತ ಚಿಕ್ಕದು. 4 ಪ್ರಿಂಟ್ ಆಗತ್ತನೂ ಬರುತ್ತೆ. ಓಕೆ, 5 ದೊಡ್ಡದಾಗುತ್ತಲ್ಲ ಅವಾಗ ಫಾಲ್ಸ್ ಆಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ಕೋಡ್. ನಾನಲ್ಲಿ ನಿಮ್ಗೆ ಚಿಕ್ಕದಾಗಿ ಒಂದು ಪ್ರೋಗ್ರಾಮ್ ಮಾಡಿ ನೀಟಾಗಿ ಡಿಬಗ್ ಮಾಡಿ ತೋರಿಸ್ತೀನಿ ಅದು ಯಾವ ತರ ಬರುತ್ತೆ ಏನು ಅಂತ. ಓಕೆ, ಇವಾಗ ಸಿಂಟ್ಯಾಕ್ಸ್ ನೋಡ್ಕೊಳ್ಳೋಣ. ಸಿಂಟ್ಯಾಕ್ಸ್ ಅಲ್ಲೇ ಮೇಲೆ ಹೇಳ್ದಂಗೆ ವೈಲ್ ಲೂಪ್ ನಲ್ಲೇ ಕಂಡೀಷನ್ ಹಾಕಂತೀವಿ. ನೆಕ್ಸ್ಟ್ ಅದು ಕೋಡ್ ಏನಿರುತ್ತೆ ಅದನ್ನ ಬರ್ಕಂತೀವಿ ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ. ಸಿಂಪಲ್ ಆಗಿ ಒಂದು ಇನ್ನೊಂದ್ ಸ್ವಲ್ಪ ಡೆಪ್ತ್ ಆಗಿ ಹೇಳೋದಾದ್ರೆ ದಿ ವೈಲ್ ಲೂಪ್ ಚೆಕ್ಸ್ ದಿ ಕೌಂಟ್ ಲೆಸ್ ದನ್ 5 ಬಿಫೋರ್ ಈಚ್ ಇಟರೇಷನ್ as long this code condition is true it prints the value of count in increment it the loop terminates when count reach 5. ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲಿ ಸಿಂಪಲ್ ಆಗಿ ನಾನು 4 ಮತ್ತು 5 ತಗೊಂಡಿದ್ದೆ. ಇವರು 5 ಆಗತ್ತನೂ ಟ್ರೂ ಆಗತ್ತನ ಸಿಂಪಲ್ ರೀ. ನಾವು ಹಾಕಿರೋ ಕಂಡೀಷನ್ ಟ್ರೂ ಆಗೋ ತನಕನು ರಿಪೀಟೆಡ್ ಆಗ್ತಾ ಇರುತ್ತೆ. ಫಾಲ್ಸ್ ಆದ ತಕ್ಷಣ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಬನ್ನಿ ನಾನು ಚಿಕ್ಕದಾಗಿರೋ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ, ಅದನ್ನ ಡೀಪ್ ಆಗಿ ಹೇಳ್ತೀನಿ ನಿಮ್ಗೆ. ಓಕೆ, ಇಲ್ಲಿ ನೋಡ್ತಿರ್ಬೋದು ನೀವು ಹೆಡರ್ ಫೈಲ್ ಹಾಕೊಂಡ್ಬಿಟ್ಟು ಮೇನ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇಂಟ್ ಕೌಂಟ್ ಅಂತ ಕೊಟ್ಬಿಟ್ಟು 0 ಕೊಟ್ಟಿದ್ದೀನಿ. 0 ಇಂದ ಪ್ರಿಂಟ್ ಆಗುತ್ತೆ. ಓಕೆ, ವೈಲ್ ಕಂಡೀಷನ್ ಹಾಕೊಂಡಿದೀನಿ, ಕಂಡೀಷನ್ ಕೌಂಟ್ ಲೆಸ್ ದನ್ 5 ಅಂತ ಹಾಕೊಂಡಿದೀನಿ. ಓಕೆ, ನೆಕ್ಸ್ಟ್ ಅದನ್ನ ಪ್ರಿಂಟ್ ಮಾಡಕ್ ಹೇಳಿದೀನಿ ಇಲ್ಲಿ ಬಂದ್ಬಿಟ್ಟು. ನೆಕ್ಸ್ಟ್ ಇನ್ಕ್ರಿಮೆಂಟ್ ಇವಾಗ ಯಾವ ತರ ಅಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಒಂದು ಪಾಯಿಂಟ್ ಇದನ್ನ ಬಿಡೋಣ, ಬ್ರೇಕ್ ಪಾಯಿಂಟ್ ಡಿಬಗ್ ಸ್ಟಾರ್ಟ್ ಅಂಡ್ ಕಂಟಿನ್ಯೂ. ಓಕೆ, ಹಾ ಓಕೆ ಆಯ್ತು. watch 5. Okay, ನೋಡ್ತಿರ್ಬೋದು ಇವಾಗ ವೈಲ್ ಕಂಡೀಷನ್ ಅಲ್ಲಿ 0 ಇತ್ತು, ಇವಾಗ 1 ಆಯ್ತು. ನೆಕ್ಸ್ಟ್ ಪ್ರಿಂಟ್ ಆಯ್ತು 1, ಇನ್ಕ್ರಿಮೆಂಟ್ ಆಯ್ತು, ನೆಕ್ಸ್ಟ್ 2 ಆಯ್ತು ಕಂಡೀಷನ್ ಅಲ್ಲಿ, ನೆಕ್ಸ್ಟ್ ಪ್ರಿಂಟ್ ಮಾಡಿತು, ನೆಕ್ಸ್ಟ್ ಮತ್ತೆ ಇನ್ಕ್ರಿಮೆಂಟ್ ಅಂತಿದೆ. ನೆಕ್ಸ್ಟ್ ವೈಲ್ ಲೂಪಿಗೆ ಹೋಗಿ ಕಂಡೀಷನ್ ಚೆಕ್ ಮಾಡಿತು, 3 ಆಯ್ತು. ನೆಕ್ಸ್ಟ್ ಪ್ರಿಂಟ್ ಆಯ್ತು, ಇನ್ಕ್ರಿಮೆಂಟ್ ಮತ್ತು ಮೇಲೆ ಹೋಯ್ತು. ಇವಾಗ ಕಂಡೀಷನ್ ಚೆಕ್ ಆಗ್ತಿದೆ, ಪ್ರಿಂಟ್ ಆಯ್ತು, ಇನ್ಕ್ರಿಮೆಂಟ್ ಆಯ್ತು, ಮೇಲೆ ಕಂಡೀಷನ್ ಹೋಯ್ತು,
ಇವಾಗ ಡೈರೆಕ್ಟ್ ಎಕ್ಸಿಕ್ಯೂಟ್ ಆಯ್ತು. ಯಾಕಂದ್ರೆ 5 5ಕ್ಕಿಂತ ಚಿಕ್ಕದಲ್ಲ, 5 5ಕ್ಕಿಂತ ಚಿಕ್ಕದಲ್ಲ, 4 5ಕ್ಕಿಂತ ಚಿಕ್ಕದು. ಇವಾಗ ಕಂಡೀಷನ್ ಫಾಲ್ಸ್ ಆಗಿರೋದ್ರಿಂದ ಕೋಡ್ ಎಕ್ಸಿಕ್ಯೂಟ್ ಆಯ್ತು. ಓಕೆ, ರಿಟರ್ನ್ ಬಂತು, ರಿಟರ್ನ್ ಅಲ್ಲಿ 0 ಐತೆ. ಓಕೆ, ಇದು ಅರ್ಥ ಆಯ್ತು ಅನ್ಕೊಂತೀನಿ. ಓಕೆ, ಇದು ನಾನು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಡಿಬಗ್ನು ನಿಲ್ಲಿಸ್ತೀನಿ. ಬ್ರೇಕ್ ಪಾಯಿಂಟ್ ತಗೋಣ. ಈ ಕೋಡ್ ನಾನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. 0 ಇಂದ 4 ತನಕ ಪ್ರಿಂಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ತಿರ್ಬೋದು 0 1 2 3 4. ನಾವು ಅವಾಗ್ಲೇ ಅಲ್ಲಿ ವಾಚ್ ಮಾಡಿದ್ವಲ್ಲ ಪೈ ಏನಿದೆ ಅಂತ ಕಂಡೀಷನ್ ಚೆಕ್ ಆಗಲ್ಲ. ಹಂಗೆ ಇಲ್ಲಿ ನೋಡ್ತಿರ್ಬೋದು ನೀವು 0 ಫಸ್ಟ್ 0 ಇತ್ತು, ನೆಕ್ಸ್ಟ್ 0 ಇಂದ ಇನ್ಕ್ರಿಮೆಂಟ್ ಆದ ತಕ್ಷಣ 1 ಆಯ್ತು, ನೆಕ್ಸ್ಟ್ ಇನ್ಕ್ರಿಮೆಂಟ್ 2, ನೆಕ್ಸ್ಟ್ ಇನ್ಕ್ರಿಮೆಂಟ್ 3, ನೆಕ್ಸ್ಟ್ ಇನ್ಕ್ರಿಮೆಂಟ್ 4. ನಾವೇನಾದ್ರೂ ಸಪೋಸ್ 5 ಸಪೋಸ್ ಕೌಂಟ್ ಲೆಸ್ ದನ್ 6 ಅಂತ ಕೊಟ್ಟಿದ್ರೆ 5 ಪ್ರಿಂಟ್ ಆಗಿರುತ್ತೆ. ಓಕೆ, ಇವಾಗ ಕೊಟ್ಟಿರೋ ಕೋಡ್ ಹಿಂದೆ ಪ್ರಿಂಟ್ ಆಗುತ್ತೆ. ಓಕೆ, ನಾವು ಯಾವ ತರ ಕಂಡೀಷನ್ ಹಾಕ್ತಿವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಓಕೆ, ನಾವು ಇವು ಬರೆಯೋ ಕೋಡ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ಆಗಿರ್ಬೋದು. ನೆಕ್ಸ್ಟ್ ನಾನು ಡೂ ವೈಲ್ ಲೂಪ್ ಹೋಗೋಣ. ಡೂ ವೈಲ್ ಬಂದ್ಬಿಟ್ಟು ಡೂ ವೈಲ್ ಲೂಪ್. ಓಕೆ, ಬಗ್ಗೆ ಹೇಳ್ತೀನಿ. ಇಲ್ಲಿ ಡೂ ವೈಲ್ ಲೂಪ್ ಬಗ್ಗೆ ಹೇಳ್ತೀನಿ. ಓಕೆ, ದಿ ಡೂ ವೈಲ್ ಲೂಪ್ ಇನ್ ಸಿ the at the code block is executed at least once, become the condition is checked after the execution of the block code. ಓಕೆ, ಇವಾಗ ಒಂದ್ಸಲಿನಾದ್ರೂ ನಮ್ಗೆ ಗೊತ್ತಿಲ್ಲ, ಅದು ಒಂದ್ಸಲಿನಾದ್ರೂ ಎಕ್ಸಿಕ್ಯೂಟ್ ಆಗ್ಬೇಕು, ಹಾಕಿರೋದು ಒಂದ್ಸಲಿನಾದ್ರೂ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ರು. ಸಿಂಟ್ಯಾಕ್ಸ್ ನೋಡೋದಾದ್ರೆ ಡೂ ವೈಲ್ ಅಂತ ಹಾಕೊಂಡ್ಬಿಟ್ಟು ಡೂ ವೈಲ್ ಹಾಕೋಬಹುದು, ಡೂ ಅಂತ ಹಾಕೊಂತೀವಿ. ನೆಕ್ಸ್ಟ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್, ಕೋಡ್ ಎಕ್ಸಿಕ್ಯೂಟ್ ಮಾಡೋದು. ನೆಕ್ಸ್ಟ್ ವೈಲ್ ಹಾಕೊಂಡ್ಬಿಟ್ಟು ಕಂಡೀಷನ್ ಏನಿರುತ್ತೆ ಅದನ್ನ ಹಾಕೊಂತೀವಿ. ಇಲ್ಲಿ ಎಕ್ಸ್ಪ್ಲೇಷನ್ ಅಂತ ಹೇಳೋದಾದ್ರೆ ಇನ್ ಸ್ವಲ್ಪ ಇದ್ರಾಗೆ ದಿ ಡೂ ವೈಲ್ ಲೂಪ್ executes the code block once before checking the count less than 5, and the loop counts to run as long as the conditions remains true. Since the conditions is checked after the first execution, the loop always runs at least once. ಇವಾಗ ನಾವು ಹಾಕಿರೋ ಕೋಡ್ ಗೊತ್ತಿಲ್ಲ ಅದು ಎಷ್ಟು ಟೈಮ್ ರಿಪೀಟ್ ಆಗ್ಬೇಕು ಅಂತ ಏನಂತ, ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ಅದು ರಿಪೀಟ್ ಆಗಿ ತೋರಿಸ್ಬೇಕು ಅಂತ ಇಲ್ಲಿ ಹೇಳ್ತಿದೆ ಇದು ಡೂ ವೈಲ್ ಅಂದ್ರೆ. ಓಕೆ, ಸಿಂಪಲ್ ಆಗಿರೋ ಪ್ರೋಗ್ರಾಮ್ ಇದೆ, ನೋಡೋಣ. ನೋಡ್ತಿರ್ಬೋದು ಇಲ್ಲಿ ಸೇಮ್ ಅದೇ ತರ ಡೂ ಅಂತ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ವೈಲ್ ಕಂಡೀಷನ್ ಆಗಿದೆ. ಇವಾಗ 4 ಟೈಮ್ಸ್ ಪ್ರಿಂಟ್ ಆಗಿದೆ, 0 1 2 3 ನೋಡ್ಬೋದು. ಸಿಂಪಲ್ ಆಗಿ ಇಲ್ಲಿ 4 ಪ್ರಿಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.